ಆ ಬಡ ದಂಪತಿಗಳು ಮನೆ ಸಮೀಪಿಸಿದಾಗ ಮನೆಯ ಜಗಲಿಯ ಮೇಲೆ ಒಂದು ದೀಪ ಉರಿಯುತ್ತಿತ್ತು ಮತ್ತು ಅಲ್ಲೇ ಪಕ್ಕದಲ್ಲಿ ಆ ಬಾಲಕಿಯು ಓದುತ್ತಿದ್ದ ಪುಸ್ತಕದ ಕುರುಹಿತ್ತು. ಆದರೆ ಮನೆ ಹೊರಗೂ ಮತ್ತು ಒಳಗೂ ಅವರ ಮಗಳು ಕಣ್ಣಿಗೆ ಬೀಳಲಿಲ್ಲ. ಕೂಗಿದರೂ ಮಾತನಾಡಲಿಲ್ಲ. ಇಬ್ಬರ ತುಸು ಹುಡುಕಾಟ ಮುಗಿದ ನಂತರ ಅವರಲ್ಲಿದ್ದ ಆತಂಕ ಹೇಳುತ್ತಿತ್ತು, ಮಗಳು ಕಾಣೆಯಾಗಿದ್ದಾಳೆ. ರಾತ್ರಿ ಪೂರ್ತಿ ಊರು ಆಕೆಯನ್ನ ಹುಡುಕಿತು. ಆದರೆ ಬೆಳಿಗ್ಗೆ ಅದೇ ಮನೆಯ ಪಕ್ಕದ ಮರಕ್ಕೆ ಮೌನವಾಗಿ ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ದೇಹವಿತ್ತು. ಊರು ಹೇಳಿತು ಅದು ಆತ್ಮಹತ್ಯೆ. ಗೌಡರು ಹೇಳಿದರು ಇದೆಂತಹ ದುರಂತ. ಆದರೆ ಸತ್ಯ ಮಾತ್ರ ಅಂದು ಮಾತನಾಡಲಿಲ್ಲ. ಮಗಳ ಸಾವು ನಿಗೂಢವಾಗಿಯೇ ಉಳಿಯಿತು. ಆದರೆ ಮಗಳನ್ನು ಕಳೆದುಕೊಂಡ ನೋವು ಆ ದಂಪತಿಯನ್ನು ದಿನೇ ದಿನೇ ಜಾಸ್ತಿ ಕಾಡತೊಡಗಿತು. ಕೊನೆಗೆ ಒಂದೊಮ್ಮೆ ಆ ದಂಪತಿ ರಾತ್ರೋರಾತ್ರಿ ಊರು ಬಿಟ್ಟರು. ಆ ಮನೆ ಪಾಳು ಬಿದ್ದಿತ್ತು. ಆದರೆ ಅಷ್ಟಕ್ಕೆ ಎಲ್ಲವೂ ಅಲ್ಲಿ ಮುಗಿದಿರಲಿಲ್ಲ. ಪ್ರತಿ ಅಮಾವಾಸ್ಯೆ ರಾತ್ರಿ ಆ ಮನೆಯೊಳಗೆ ದೀಪ ಹತ್ತುತ್ತಿತ್ತು. ಮಂತ್ರಗಳು ಮತ್ತು ಬಲಿ ಇಲ್ಲದ ತಂತ್ರಗಳು ಮಂತ್ರವಾದಿ ಹಾಗೂ ಗೌಡರಿಗಿದ್ದ ನಿಧಿಯ ಆಸೆಗೆ ಮೆರುಗು ತುಂಬುತ್ತಿತ್ತು. ಚಂದಪ್ಪ ಇದಕ್ಕೆಲ್ಲ ಸಾಕ್ಷಿಯಾಗಿ ನಿಂತಿದ್ದ. ಇದ್ಯಾವುದರ ಪರಿಚಯವಿಲ್ಲದೆ ಇದ್ದ ಆ ಊರಿಗೆ ಭಯ ಬೀರುವ ವಾತಾವರಣ, ಅಲ್ಲಿ ಹೋಗಬೇಡಿ ಅನ್ನುವ ಮೌನ ಆದೇಶ. ಆದರೆ ಆ ಆತ್ಮಕ್ಕೆ ಮೌನ ಇರಲಿಲ್ಲ. ಆ ಹೆಣ್ಣಿನ ಧ್ವನಿ ಅದು ನೋವಿನಲ್ಲಿತ್ತು. ಪ್ರತಿ ಅಮಾವಾಸ್ಯೆ ಆ ಮನೆಯ ಗೋಡೆಗಳಿಂದ ಹೊರಬಂದು ಊರನ್ನ ತಟ್ಟುತ್ತಿತ್ತು. ಮತ್ತೆ ಆ ಧ್ವನಿಯ ದಾಟಿ ಹೀಗಿತ್ತು, ನನ್ನನ್ನು ಕೊಂದಿದ್ದು ಯಾರು? ನನ್ನ ಸತ್ಯ ಯಾಕೆ ಮಣ್ಣಾಗಿತ್ತು? ಆ ಧ್ವನಿ ಕೇಳಿಸೋದಕ್ಕೆ ಕಾರಣ ಅವಳ ಸಾವು ಅಲ್ಲ, ಅವಳ ಸಾವು ಮರೆಸಿದ ಪಾಪ. ಇದೆಲ್ಲವನ್ನು ಮನಸ್ಸಲ್ಲೇ ಮೆಲುಕು ಹಾಕುತ್ತಾ ಗೌಡರ ಮನೆಯ ಚಾವಡಿಯ ಗೋಡೆಗೆ ಒರಗಿ ಕುಳಿತಿದ್ದ ಚಂದಪ್ಪನಿಗೆ ಎಲ್ಲೋ ದೂರದಲ್ಲಿ ಹೇ ಚಂದಪ್ಪ ಮಾತಾಡೋ ಅನ್ನೋ ಗೌಡರ ಏರು ಧ್ವನಿ ಪಿಸು ಪಿಸುವಾಗಿ ಕೇಳಿಸುತ್ತಿತ್ತು. ಒಮ್ಮೆ ಮೈ ಕೊಡವಿ ಕಣ್ಣು ಮುಚ್ಚಿ ಮುಖ ಒರೆಸಿಕೊಂಡು ನೋಡಿದಾಗ ಚಂದಪ್ಪ ಅಲ್ಲೇ ಕುಳಿತಿದ್ದ. ಎಲ್ಲರ ಪ್ರಶ್ನೆಗಳು ಕೂಡ ಅಲ್ಲೇ ಇತ್ತು. ಊರಿನವರ ಪ್ರಶ್ನೆಗೆ ಚಂದಪ್ಪ ತತ್ತರಿಸಿ ಹೋಗಿದ್ದ. ಒಡಲೊಳಗೆ ಇದ್ದ ಸತ್ಯ ನಾಲಿಗೆವರೆಗೂ ಬರಲಿಲ್ಲ, ತಡವರಿಸುತ್ತಿದ್ದ. ಇಂತಹ ಸಂದರ್ಭದಲ್ಲಿ ಗೌಡರ ಮಗಳು ಒಂದು ತಂಬಿಗೆ ನೀರಿನ ಜೊತೆ ಚಂದಪ್ಪನಿಗೆ ಎದುರಾದಳು ಮತ್ತು ಅವನ ಕೈಯಲ್ಲಿ ತಂಬಿಗೆ ಇಟ್ಟು ಚಂದಪ್ಪನ ಮುಖದಲ್ಲಿದ್ದ ಆ ರಕ್ತದ ತೊಟ್ಟನ್ನು ತನ್ನ ಕೈಯಿಂದ ಒರೆಸಿದಳು ಹಾಗೂ ಹಿಂದೆ ತಿರುಗದೆ ಮನೆ ಒಳಗೆ ನಡೆದಳು. ಇದೆಲ್ಲವನ್ನ ನೋಡಿದ ಗೌಡರ ಕಣ್ಣು ಕೆಂಪಾಗಿತ್ತು ಮತ್ತು ಚಂದಪ್ಪನ ಆ ಕ್ಷಣದ ಕತೆಗೆ ವಿರಾಮ ಹೇಳಿ ಮತ್ತೆ ನಾಳೆ ಎಲ್ಲರೂ ಇಲ್ಲಿ ಸೇರಬೇಕು ಅನ್ನುವ ಆದೇಶ ಇಟ್ಟರು. ಸ್ನೇಹಿತರೆ, ಈ ಕತೆಗೆ ಇಲ್ಲಿ ವಿರಾಮ ಹೇಳುತ್ತಾ ಮುಂದೊಮ್ಮೆ ಮತ್ತೆ ಸಿಗೋಣ. ಧನ್ಯವಾದಗಳು.